ಇಲ್ಲಿಗೆ ನಾವು ಭೂಗೋಳ ಅದೇ ಬ್ರಹ್ಮಾಂಡ ಚಕ್ರದ ಒಂದು ಸ್ಥೂಲವಾದ ರೂಪಕ್ಕೆ ಬಂದೆವು. ಮುಂದೆ ಇನ್ನೊಂದು ವಿಷಯ, ಅಲ್ಲಿ ಗ್ರಹಣ ಅಂದರೆ ಏನು, ಗ್ರಹಣ ಅಂದರೆ ಏನು ಎಂಬ ವಿಷಯಗಳು. ಅದು ರಾಹು ಸೂರ್ಯನನ್ನು ಕಬಳಿಸುವುದು. ನಿಮಗೆ ಮೇಲು ನೋಟಕ್ಕೆ ಭಾಗವತ ಏನು ಹೇಳುತ್ತೆ ಅಂದರೆ, ರಾಹು ಅಂದರೆ ಯಾರು ಗೊತ್ತಾ? ಸಿಂಹಿಕೆಯ ಮಗ, ಅದು ಗೊತ್ತಿದೆ ಸಾಮಾನ್ಯ. ಸಂಹಿಕೆಯ, ಸಿಂಹಿಕೆ ಅಂದರೆ ಯಾರು ಬಹಳ ಜನರಿಗೆ ಗೊತ್ತಿಲ್ಲ. ಸಿಂಹಿಕೆ ಪ್ರಹ್ಲಾದನ ತಂಗಿ, ಹಿರಣ್ಯಕಶಿಪುವಿನ ಮಗಳು. ಹಾಗಾಗಿ ಹಿರಣ್ಯಕಶಿಪುವಿನ ಮಗಳು ಸಿಂಹಿಕೆ, ಅವಳ ಮಗ ರಾಹು ಅಂದರೆ ಹಿರಣ್ಯಕಶಿಪುವಿನ ಮೊಮ್ಮಗ. ಪ್ರಹ್ಲಾದ ಅವನಿಗೆ ದೊಡ್ಡಪ್ಪ, ರಾಹುವಿಗೆ ನೋಡಿ ದೊಡ್ಡಪ್ಪ ಎಷ್ಟು ಒಳ್ಳೆಯ ಆಗ್ತದೆ ಅಂತ ನೀಚ ನೋಡಿ. ಹೀಗೆ ಹಿರಣ್ಯಕಶಿಪುವಿನ ಮೊಮ್ಮಗನಾದ ರಾಹು, ಅವನು ಒಂದು ಸರ್ತಿ ನಿಮಗೆ ಕಥೆಯೆಲ್ಲ ಬೇರೆ ಕಡೆ ಬಂದಿದೆ ಭಾಗವತಲ್ಲೇ, ಬೇರೆ ಸ್ಕಂಧದಲ್ಲಿ ದೇವತೆಗಳ ಸಮುದ್ರ ಮಂಥನದ ಕಥೆ ಬರುವಾಗ ಅವನು ದೇವತೆಗಳ ಗುಂಪಿನಲ್ಲಿ ಸಿಂಧುಗಳು ಕುಡಿಯಲಿಕ್ಕೆ ಅಮೃತ ಪ್ರಾಶನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ. ಆಗ ಸೂರ್ಯಚಂದ್ರರು ತೋರಿಸಿದರು, ನೋಡಿ ಅವನು ದೈತ್ಯ, ಅವನು ಕೂತು ಬಿಟ್ಟಿದ್ದಾನೆ, ಅವನು ತಗೊಂಡು ಬಿಟ್ಟಿದ್ದಾನೆ ಅಂತ. ತಕ್ಷಣ ಅವನು ಅದು ಕುಡಿದು ಬಿಟ್ಟಿದ್ದಾನೆ, ಒಳಗೆ ಹೋಗಿದೆ, ಕುತ್ತಿಗೆ ಹಾರಿಸಿಬಿಟ್ಟ ವಿಷ್ಣು. ಆಗ ಅದರಿಂದ ಅವನು ಸಾಯಲಿಲ್ಲ, ಅವನು ತಲೆ ಅದು ಅದಕ್ಕೆ ಮತ್ತೆ ದೇವತೆಗಳು ಅದರಲ್ಲಿ ಪ್ರವೇಶ ಮಾಡಿದ್ರು. ಅದು ನವಗ್ರಹಗಳಲ್ಲಿ ಒಂದಾಯಿತು, ಗ್ರಹತ್ವ ಮಾಪ ದೇವತ್ವ ಮಾಪ. ಆದರೆ ಅವನಿಗೆ ಆ ದ್ವೇಷ, ತಾನು ಅಮೃತಪಾನ ಮಾಡುವಾಗ ತನ್ನ ತಲೆ ಕತ್ತರಿಸಿದ್ದು ಈ ಸೂರ್ಯಚಂದ್ರರು ದ್ವೇಷದಿಂದ ಅವರನ್ನು ತಿನ್ನಬೇಕು ಅಂತ ಹೋಗ್ತಾನೆ. ಇದರ ಕಥೆಯ ಅಂದರೆ ಇದು ಸಿಂಬಾಲಿಕ್ ಸ್ಟೋರಿ. ಇದರ ಕಥೆ ಅರ್ಥ ಯಾರಿಗೂ ಆಗಿಲ್ಲ, ಬಹಳ ಮಂದಿಗೆ ಪುರಾಣ ಹೇಳುವವರಿಗೆ. ನಾನು ಮೊದಲು ಕಥೆ ನಿಮ್ಗೆ ಗೊತ್ತಿದ್ದರೂ ಅದನ್ನು ಹೆಚ್ಚು ಸ್ಪಷ್ಟವಾಗಿ ಹೇಳಿದ್ದೇನೆ. ಆ ಸಿಟ್ಟಿನಿಂದ ನನ್ನ ತಲೆ ಕತ್ತರಿಸಿದವ ಇವ ವಿಷ್ಣು ಚಕ್ರದಿಂದ ಅನ್ನುವ ಸಿಟ್ಟಿನಿಂದ ಸೂರ್ಯಚಂದ್ರನನ್ನು ಕಬಳಿಸಲಿಕ್ಕೆ ಅಂತ ಹೋಗ್ತಾನಂತ. ಆಗ ಯಾವ ವಿಷ್ಣು ಚಕ್ರ ಅವನ ತಲೆ ಕತ್ತರಿಸಿತ್ತೋ ಆ ವಿಷ್ಣು ಚಕ್ರ ಎದುರು ಬಂದಿಲ್ಲ ತಂತವ್ರಿ, ಹೆದರಿ ವಾಪಸ್ ಹೋಗ್ಬಿಡ್ತಾರೆ. ವಿಷ್ಣು ಚಕ್ರವನ್ನು ನೋಡಿದ ತಕ್ಷಣ ಸೂರ್ಯನನ್ನು ನೋಡಿಬಿಟ್ಟು, ಯಾಕೆಂದ್ರೆ ಅದು ತನ್ನನ್ನು ಕೊಲ್ಲದ್ದು. ಹೀಗೆ ವಿಷ್ಣು ಚಕ್ರಕ್ಕೆ ಹೆದರಿ ಗ್ರಹಣಕ್ಕೆ ಅಂತ ಬಂದವ ಸೂರ್ಯನನ್ನು ಬಿಟ್ಟು ವಾಪಸ್ ಹೋಗ್ತಾನೆ. ಇದನ್ನೇ ಉಪರಾಗಮಾಹು, ಇದನ್ನೇ ಭೂಮಿಯಲ್ಲಿರುವ ಜನ ಗ್ರಹಣ ಅಂತ ಹೇಳ್ತಾರೆ. ಎಷ್ಟು ಹೇಳಿದ್ರೆ ನಮಗೆ ಅರ್ಥ ಆಗಲಿಲ್ಲ. ಈಗ ರಾಹು ಬಂದ ಹಿಡೀಲಿಕ್ಕೆ, ವಿಷ್ಣು ಚಕ್ರ ಬಂತು, ವಿಷ್ಣು ಚಕ್ರ ಇದು ಮತ್ತೆ ಅರ್ಥವಾಗದ್ದು. ಇದರ ವಿಷಯ ಏನು ಅಂತಂದರೆ, ನೋಡಿ ಆಕಾಶದಲ್ಲಿ ಎರಡು ಶಕ್ತಿಗಳು ಸದಾ ಹೋರಾಡ್ತಾ ಇರ್ತಾರೆ, ಸಾತ್ವಿಕ ಶಕ್ತಿ ಮತ್ತು ತಾಮಸ ಶಕ್ತಿ, ದುಷ್ಟಶಕ್ತಿ. ಆ ಹೋರಾಟವನ್ನೇ ಅವರು ವಿಷ್ಣು ಚಕ್ರ ಮತ್ತು ರಾಹು ಅಂತ. ವಿಷ್ಣು ಚಕ್ರ ಒಂದು ಕಡೆ ಭಗವಂತ ಸತ್ವಗುಣವನ್ನು ಬೆಳೆಸಿ ಈ ತಮೋಗುಣದ ನಾಶಕ್ಕೋಸ್ಕರ ವಾತಾವರಣದಲ್ಲಿ ಒಂದು ಸತ್ವದ ನಿರಂತರ ಚಕ್ರ ತಿರುಗುತ್ತಾ ಇದೆ, ಧರ್ಮಚಕ್ರ. ಇನ್ನೊಂದು ಕಡೆ ರಾಹು ಅಂತವರು ಇದನ್ನು ನಾಶ ಮಾಡಬೇಕು, ತೊಂದರೆ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಆ ಸತ್ವದ ಧರ್ಮದ ಪ್ರವೃತ್ತಿಯನ್ನು ನಾಶ ಮಾಡಿ ತಮಸ್ಸನ್ನು ತುಂಬಬೇಕು ಅಂತ. ಅವನಿಗೆ ಇನ್ನೊಂದು ಹೆಸರು ರಾಹುವಿಗೆ ತಮಸ್ಸು ಅಂತ. ಹೀಗೆ ಸತ್ವಶಕ್ತಿ ಮತ್ತು ತಮಶಕ್ತಿಗಳ ಹೋರಾಟ ಅದು ಗ್ರಹಣ ಕಾಲದಲ್ಲಿ ಆಗತ್ತೆ. ಯಾಕೆಂದರೆ ನೋಡಿ, ಗ್ರಹಣ ಕಾಲದಲ್ಲಿ ಏನಾಗಿದೆ? ಏನೂ ಆಗಲಿಲ್ಲ. ಭೂಮಿಯ ನೆರಳಿ ಬಿತ್ತು ಸೂರ್ಯನ ಮೇಲೆ. ಯಾಕೆ ನೋಡಬಾರ್ದು? ನೋಡಿದ್ರೆ ಕಣ್ಣು ಹೋಗುತ್ತೆ, ನೋಡಬಾರ್ದು ಅಂತಾರೆ. ಮೂಢನಂಬಿಕೆ ಅಲ್ವಾ ಅದು? ಅಲ್ಲ, ಮೂಢನಂಬಿಕೆ ಅಂತ ಹೋಗಿ ನೋಡಿದ್ರೆ ಕಣ್ಣು ಹೋಗುತ್ತೆ, ಅದರಿಂದ ಹೋಗ್ತಾರೆ. ಯಾಕೆ ಕಣ್ಣು ಹೋಗುತ್ತೆ? ಹಾಗಾದರೆ ಗ್ರಹಣ ಕಾಲದಲ್ಲಿ ವಾತಾವರಣದಲ್ಲಿ ಒಂದು ದುಷ್ಟ ಅಂದರೆ ಆಸುರಿ ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಅದನ್ನೇ ಮೈಲಿಗೆ ಅಂತ ಹೇಳೋದು, ಗ್ರಹಣದ ಮೈಲಿ ಅಂದರೆ ತಮೋಗುಣ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಮೈಲಿಗೆ ಅಂದರೆ ಏನು ಅಂತ ಅರ್ಥ ಆಗತ್ತೆ. ರಾಹು ಎಲ್ಲ ಒಂದು ದುಷ್ಟಶಕ್ತಿ ವಾತಾವರಣದಲ್ಲಿ ತುಂಬಿರುತ್ತೆ, ಅದು ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಅದರಿಂದ ಗ್ರಹಣ ಕಾಲದಲ್ಲಿ ಬಹಳ ವಿಚಿತ್ರ ಏನು ಅಂತಂದರೆ, ಆ ದುಷ್ಟಶಕ್ತಿಗೆ ಗಮನಿಸಿ ನಮ್ಮ ಬುದ್ಧಿಯನ್ನು ಕೆಡಿಸುವ ಶಕ್ತಿ ಇಲ್ಲ. ಬುದ್ಧಿಯ ಮೇಲೆ ಆ ರಾಹು ಏನು ಮಾಡುವುದಿಲ್ಲ. ರಾಹು ಏನು ಮಾಡ್ತಾನೆ, ಅದರಿಂದ ನಮ್ಮ ದೇಹದ ಮೇಲೆ ಕೇಡಾಗುವಾಗೆ.
ನೇಕ್ಷೇತ ಉದ್ಯಂತಮಾದಿತ್ಯಂ ನಾಸ್ತಮ್ಯಂತಂ ಕಥಂಚನ ನೋಪರಕ್ತಂ. ಮೂರು ನೋಡಬಾರದು ಅಂತ ಹೇಳಿದ್ರು ಹಿಂದಿನವರು. ಸೂರ್ಯ ಉದಿಸುವಾಗ ನೋಡಬಾರ್ದು, ಯಾಕೆಂದರೆ ಆವಾಗ ರೇಸ್ ಬೆಂಡಾಗಿರುತ್ತೆ, ಅದು ಮತ್ತೆ ಪಾಯ್ಸನಸ್. ಕಂತುವಾಗ ಮತ್ತೆ ರೇಸ್ ಬೆಂಡಾಗಿರುತ್ತೆ, ಅದು ಪಾಯ್ಸನಸ್. ಕಂತುವಾಗ ಸೂರ್ಯಕಿರಣವನ್ನು ನೋಡಬೇಡ, ಮೂಡುವಾಗ ಸೂರ್ಯಕಿರಣವನ್ನು ನೋಡಬೇಡ. ನೋಪರಕ್ತಂ, ಗ್ರಹಣ ಕಾಲದಲ್ಲಿ ಸೂರ್ಯನ ಕಿರಣ ನೋಡಬೇಡ. ಇದು ಹಿಂದಿನವರು ಹೇಳಿದ್ರು. ಇದು ಮೂರೂ ಕೂಡ ಪಾಯ್ಸನಸ್. ನೋಡಿ, ಇದನ್ನ ಏನು ಹೇಳಿದ್ರು ಅಂದರೆ, ಗ್ರಹಣ ಕಾಲದಲ್ಲಿ ರಾಹು ಅಂತಂದರು. ಸೂರ್ಯ ಉದಿಸುವಾಗ ಕಂತುವಾಗ ಮಂದೇಹ ಅನ್ನುವ ರಾಕ್ಷಸರು ನೋಡಿ ಯಾವುದು ತಾಮಸಿಕ್ ಫೋರ್ಸ್ ನಮ್ಮ ಮೇಲೆ ಕೆಲಸ ಮಾಡುತ್ತೆ ಅದಕ್ಕೆಲ್ಲ ರಾಕ್ಷಸರು. ಮಂದೇಹ ಅನ್ನುವ ರಾಕ್ಷಸರು ಆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕಾಲದಲ್ಲಿ ಕಿರಣದಲ್ಲಿ ತುಂಬಿರ್ತಾರೆ, ಅದನ್ನು ನೋಡಬೇಡ. ಅದಕ್ಕೆ ಮಂದೇಹದ ನಾಶಕ್ಕೋಸ್ಕರ ನಾವು ಅರ್ಗೆ ಕೊಡೋದು. ಗ್ರಹಣ ಕಾಲದಲ್ಲಿ ರಾಹು ವಾತಾವರಣದಲ್ಲಿ ತುಂಬಿ ನೀವು ಸೂರ್ಯನನ್ನು ನೋಡಿದರೆ ನಿಮ್ಮ ಕಣ್ಣಿಗಿಡುತ್ತೆ, ಇನ್ನೇನೋ ಆಗುತ್ತೆ, ಏನೇನೋ ಆಗುತ್ತೆ. ಅಂತೂ ನಮ್ಮ ದೇಹಕ್ಕೆ ಬಾಧಕವಾಗುವಂಥ ಪ್ರಕ್ರಿಯೆಯನ್ನು ಗ್ರಹಣ ಕಾಲದಲ್ಲಿ ಮಾಡ್ತಕ್ಕಂಥ ಶಕ್ತಿ ಉಂಟಲ್ವಾ, ದುಷ್ಟಶಕ್ತಿ, ಅದನ್ನು ರಾಹು. ಅದರ ಒಂದು ವಿಶೇಷ ಏನು ಅಂದರೆ, ಅವಾಗ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಏನು ಅಂದರೆ, ಗ್ರಹಣ ಕಾಲದಲ್ಲಿ ಮೈಲಿಗೆ ಅಂತ ಹೇಳೋದು. ಮೈಲಿಗೆ ಅಂದರೆ ಇದನ್ನೇ ಹೇಳೋದು, ತಮೋ ಗುಣ ನಮ್ಮ ದೇಹದ ಮೇಲೆ ಪ್ರಭಾವ ಮಾಡುತ್ತೆ. ಅದರಿಂದ ಆದಷ್ಟು ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಏನು ಮಾಡಬೇಕು ಅಂತ ಪ್ರೊಸೆಸ್. ಆಗ ಒಂದು ನಮ್ಮನ್ನ ಸಂಪ್ರದಾಯ ಇದೆ, ಗ್ರಹಣ ಕಾಲದಲ್ಲಿ ಊಟ ಮಾಡಬಾರದು ಅಂತ. ಇದನ್ನು ಮತ್ತೆ ತುಂಬ ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಒಮ್ಮೆ ಧಾರವಾಡದಲ್ಲಿ ಒಂದು ಸೆಮಿನಾರಿಗೆ ಹೋಗಿದ್ದೆ. ಆ ಸೆಮಿನಾರ್ನ ಉದ್ಘಾಟನೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದರು, ಶೆಟ್ಟರ್. ಅವರು ಹೇಳಿದರು, ನಿನ್ನೆ ಗ್ರಹಣ, ನಾನು ಚೆನ್ನಾಗಿ ಊಟ ಮಾಡಿ ಬಂದೆ, ಅದು ನನಗೇನಾಗಲಿಲ್ಲ ನೋಡಿ, ಜ್ವರ ಬರಲೇ ಇಲ್ಲ, ಆರೋಗ್ಯವಾಗಿದ್ದೆ. ಎಂಥ ಪೆದ್ದು ತಂದರೆ, ಗ್ರಹಣದಲ್ಲಿ ಊಟ ಮಾಡಿದ್ರೆ ಜ್ವರ ಬರುತ್ತೆ ಅಂತ ಎಲ್ಲಿಯೂ ಹೇಳಲಿಲ್ಲ, ಯಾವ ಶಾಸ್ತ್ರಲ್ಲೂ ಹೇಳಲಿಲ್ಲ. ಈ ಗ್ರಹಣದಲ್ಲಿ ಊಟ ಹೀಗೆ ನಾವು ಪೆದ್ದುತನದಿಂದ ಮಾತಾಡುವುದೇ ನಾಗರಿಕತೆ ಕೂತಿದೆ. ನಾನು ಊಟ ಮಾಡಿದೆ, ನನಗೇನು ಆರೋಗ್ಯವಾಗಿದ್ದೇನೆ. ನಾನು ಆಮೇಲೆ ಅವರು ಭಾಷಣ ಮಾಡಿ ಹೋಗಿಬಿಟ್ಟಿದ್ದಾರೆ. ಅವ್ರು ಇನ್ನೊಬ್ಬರು ಭಾಷಣ ಕೇಳುವ ಅಭ್ಯಾಸ ಇಲ್ಲ ಮಂತ್ರಿಗಳಿಗೆ. ನಾನು ಅವರು ಹೋದ ಮೇಲೆ ಹೇಳಿದೆ, ನಾನು ಅಧ್ಯಕ್ಷ ಆ ಗೋಷ್ಠಿಗೆ. ನಾನು ಹೇಳಿದೆ, ಇದೆಲ್ಲ ಗೊತ್ತಿಲ್ಲದೆ ಯಾಕೆ ಮಾತಾಡ್ತೀನಿ? ಗ್ರಹಣ ಕಾಲದಲ್ಲಿ ಊಟ ಮಾಡಿದರೆ ಕಾಯಿಲೆ ಬರುತ್ತೆ ಅಂತ ಯಾವ ಆಯುರ್ವೇದದಲ್ಲಿ ಹೇಳಿಲ್ಲ, ವೇದಾಂತದಲ್ಲಿ ಹೇಳಿಲ್ಲ, ಪುರಾಣದಲ್ಲಿ ಹೇಳಿಲ್ಲ. ಮತ್ತು ಯಾಕೆ ಊಟ ಮಾಡಬಾರ್ದು ಅಂತ ಹೇಳಿದ್ದು ಅಂದರೆ, ಗ್ರಹಣ ಕಾಲದಲ್ಲಿ ಎಲ್ಲ ಮೈಲಿಗೆ ಆಗುತ್ತೆ, ಬಾಡಿಯನ್ನೆಲ್ಲ ಪೊಲ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ನಾನ ಮಾಡಿ ಶುದ್ಧ ಮಾಡಿಕೊಳ್ಳೋದು. ಆದರೆ ಒಂದನ್ನು ರಾಹು ಮುಟ್ಲಿಕ್ಕೆ ಆಗದೇ ಇರುವ ಒಂದು ಸಂಗತಿ ಇದೆ ನಮ್ಮಲ್ಲಿ, ಅದು ನಮ್ಮ ಮೈಂಡ್, ಬುದ್ಧಿ ತುಂಬ ಶಾರ್ಪ್ ಆಗಿರುತ್ತೆ. ಅವಾಗ ಹಿನ್ನೋರು ಇದನ್ನು ಗಮನಿಸಿದರು, ತುಂಬ ಶಾರ್ಪ್ ಆಗಿರೋದು ಬುದ್ಧಿ. ಆದ್ದರಿಂದ ಆ ಸಮಯದಲ್ಲಿ ನೀವು ಏನಾದರೂ ಮೆಡಿಟೇಷನ್ನು ಜಪ ಮಾಡಿದರೆ ಬೇರೆ ಸಮಯಕ್ಕಿಂತ 10 ಪಟ್ಟು ಹೆಚ್ಚು ಅದು ಪರಿಣಾಮಕಾರಿಯಾಗುತ್ತೆ. ಅಷ್ಟು ಪವರ್ಫುಲ್ ಆಗುತ್ತೆ ಆ ಗ್ರಹಣ ಕಾಲದಲ್ಲಿ. ಆಗ ನೀವು ಊಟ ಮಾಡಿ ಹೊಟ್ಟೆ ತುಂಬಿಬಿಟ್ರೆ ಜಪ ಮಾಡಲಿಕ್ಕೆ ಆಗೋಲ್ಲ, ನಿದ್ದೆ ಬರುತ್ತೆ ಅಷ್ಟೇ. ಊಟ ಮಾಡಿದರೆ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ, ನಿದ್ದೆ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಊಟ ಮಾಡದೆ, ಯಾಕೆಂದರೆ ಹೊಟ್ಟೆ ಖಾಲಿ ಇದ್ದರೆ ತಲೆ ತುಂಬುತ್ತೆ, ತಲೆ ಖಾಲಿ ಇದ್ದು ಹೊಟ್ಟೆ ತುಂಬಿದರೆ ತಲೆ ಖಾಲಿ ಆಗುತ್ತೆ. ನೀವು ತಲೆ ತುಂಬಿಸ್ಕೊಳ್ಬೇಕಾದ್ರೆ ಹೊಟ್ಟೆ ಖಾಲಿ ಇಟ್ಕೊಳ್ಳಿ ಹೇಳಿದ್ದು ಹೊರತು ಊಟ ಮಾಡಿದರೆ ಜ್ವರ ಬರುತ್ತೆ ಅಂತ ಯಾರೂ ಹೇಳಿಲ್ಲ. ನಿಮಗೆ ತಲೆ ಇದ್ದರೆ ಅದನ್ನು ಉಪಯೋಗಿಸಿ, ಹೊಟ್ಟೆಯನ್ನು ಉಪಯೋಗಿಸಬೇಡಿ ಅಂತ ಹೇಳಿದ್ರು. ತಲೆ ಇಲ್ಲದವರು ಅದನ್ನು ಕಣ್ಣೆ ಮಾಡಲಿಕ್ಕೆ ಉಪಯೋಗಿಸ್ಕೊಂಡು ಒಂದು ವಿಷಯ ನಮಗೆ ಅರ್ಥ ಆಗೋದಿಲ್ಲ, ಪ್ರಾಚೀನ ಹೇಳಿದ್ದು. ಹಾಗಾಗಿ ಆ ಸಮಯದಲ್ಲಿ ಮೆಡಿಟೇಷನ್ ಮಾಡಿ ಅಂತ. ನಿಮಗೆ ಇದಕ್ಕೆ ಸಂಬಂಧಪಟ್ಟು ನಾನು ಒಂದು ಇನ್ಸಿಡೆಂಟ್ ಹೇಳಬೇಕು. ಗ್ರಹಣ ಕಾಲದಲ್ಲಿ ಜಪ ಮಾಡಿದರೆ ಹೆಚ್ಚು ಶಕ್ತಿ ಆಧಾನ ಆಗುತ್ತೆ ಅನ್ನೋದಕ್ಕೆ ಪ್ರೂಫ್ ಉಂಟಾ ನಿಮ್ಮ ಹತ್ರ ಏನಾದರೂ? ನಾನೊಂದು ಪ್ರೂಫ್ ಕೊಡ್ತೀನಿ. ನಮ್ಮಲ್ಲಿ ಒಬ್ಬರು ಸೈಂಟಿಸ್ಟ್ ಇದ್ದರು, ಅವರು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು ನಮ್ಮಲ್ಲಿ. ಅವರು ಸೈನ್ಸ್ ಓದಿದರು, ವಿಜ್ಞಾನಿಗಳು. ಅವರಿಗೆ ಒಂದು ಸರ್ತಿ ಅವ್ರು ಹೀಗೇನೋ ಪಿಕ್ನಿಕ್ಕಿಗೆ ಅಂತ ಏನೋ ಕಾಡಿಗೆ ಹೋದರು. ಏನೋ ಕಾಡಿಗೆ ಹೋದಾಗ ಆ ಕಾಡಿನಲ್ಲಿ ಒಬ್ಬ ಬೈರಾಗಿ ಸಿಕ್ಕಿದ ಅವರಿಗೆ. ಆ ಬೈರಾಗಿ ಏನು ಮಾಡಿದ, ನಿಮಗೆ ಒಂದು ಮಂತ್ರ ಹೇಳಿಕೊಡ್ತೇವೆ ನಾವು. ಈಗ ಸೊಂಟ ನೋವು, ಉಳುಕು, ಕೆಲವರಿಗೆಲ್ಲ ಸೊಂಟ ನೋವು, ಈ ಬಗ್ಗಿದ ಉಳುಕು ಹಿಡಿಯೋದು, ಏನು ಉಳುಕು ಹಿಡಿಯೋದು ಒದ್ದಾಟ ಪಡ್ತಾರೆ ಜನ. ಅದಕ್ಕೆ ನನ್ನ ಹತ್ರ ಉಳುಕು ಮಂತ್ರ ಇದೆ. ನೀವು ಒಂದು ಕಡ್ಡಿ ಹಿಡ್ಕೊಂಡು ಆ ಪೇಷಂಟನ್ನು ಕೈಯಲ್ಲಿ ಮುಟ್ಟಬೇಡಿ, ಕಡ್ಡಿ ಹಿಡ್ಕೊಂಡು ಎಲ್ಲಿ ಉಳುಕು ಬಿದ್ದಿದೆ ಆ ಜಾಗವನ್ನು ಕಡ್ಡಿಯಲ್ಲಿ ಹಿಡ್ಕೊಂಡು ಜಪ ಮಾಡಿ, ತಕ್ಷಣ ಉಳುಕು ಹೋಗುತ್ತೆ ಅಂತ ಇವರಿಗೆ ಉಳುಕು ಮಂತ್ರವನ್ನು ಹೇಳಿಕೊಟ್ಟ.
ನನ್ನ ಸ್ನೇಹಿತರು ಉಡುಪಿಯಲ್ಲೇ ಇದ್ದರು, ಈಗ ಬೆಂಗಳೂರಿನಲ್ಲೇ ಇದ್ದಾರೆ. ಆದರೆ ಈಗ ಅವರು ಬೆಟ್ರಿದ್ದಾರೆ ಆ ಮನುಷ್ಯ. ಹೆಚ್ಚು ಕೂಗಿದರೆ ಬೇಗ ದೇವರಿಗೆ ಕೇಳುತ್ತೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಪಾಪ ಅವರು. ದೇವರಿಗೆ ಕಿವಿ ಕೇಳಿಸೋಲ್ಲ, ಗಟ್ಟಿ ಕಿರಿಚಬೇಕು ಅಂತ. ನಮ್ಮ ಅಧ್ಯಾತ್ಮ ಈ ಮಟ್ಟ ಕೇಳಿದ್ದಿದೆ, ಕಿರಿಚಿದ್ರೆ ದೇವರಿಗೆ ಬಹಳ ಇಷ್ಟ ಅಂತ. ಪಾಪ ದೇವರು ಕಿವಿಗೆ ಹತ್ತಿ ಇಟ್ಕೊಂಡು ಕೂತ್ಕೊಳ್ತಾನೆ ಇವರು ಕಿರಿಚುವಾಗ. ಏನು ಉಪಯೋಗ ಇಲ್ಲ ಕಿರಿಚಿದ್ರಿಂದ. ಈಗ ಇಲ್ಲಿ ಅವರವರ ಪ್ರಾರಂಭ ಕರ್ಮಕ್ಕೆ ತಕ್ಕಂತೆ ಅವರವರ ತಿರಿ, ಅದನ್ನು ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರ ಯೋಗ್ಯತೆ ಅಷ್ಟು, ಅದಕ್ಕಿಂತ ಎತ್ತರಕ್ಕೇನು ಯೋಗ್ಯತೆ ಇಲ್ಲ ಅವರಿಗೆ. ಅಧ್ಯಾತ್ಮದ ಎತ್ತರಕ್ಕೆ ಇರುವುದು ಬಹಳ ಜನ್ಮಾಂತರದ ಪುಣ್ಯದಿಂದ ಬರುವಂಥದ್ದು. ಸರಿ, ಅವರು ಇದನ್ನು ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಮ್ಮಲ್ಲಿ ಯಾರಾದರೂ ಉಳುಕು ಬಿದ್ದರೆ, ಅದು ಸೊಂಟದಲ್ಲೋ ಬೆನ್ನೋ ಎಲ್ಲಿ ಉಳುಕು ಬಿದ್ದರೆ ನಾವು ಕರೀತಿದ್ದರು ಅವರನ್ನು. ಅವರು ಹೋಗಿ ಕಡ್ಡಿ ಮುಟ್ಟಿ ಜಪ ಮಾಡಿ ತಕ್ಷಣ ಗುಣ ಆಗ್ತಿತ್ತು. ತಮಾಷೆ ಏನಾಯಿತು ಅಂದರೆ ಅದರ ನಂತರ ಹೀಗೆ ತುಂಬ ಸಮಯ ಮಾಡಿದ್ದಾರೆ, ಗುಣ ಆಗ್ತಿತ್ತು. ಆ ಮಂತ್ರ ಜಪ ಮಾಡಿದ್ದಾರೆ. ಒಂದು ದಿವಸ ಒಬ್ಬಳು ಫಾರಿನ್ ಲೇಡಿ ಇಲ್ಲಿ ಬೆಂಗಳೂರಿನಲ್ಲಿ, ಅವಳು ಕುದುರೆ ಮೇಲೆ ರೇಡ್ ಮಾಡ್ತಾ ಬಿದ್ದರು. ಇದೆಲ್ಲ ಒಂದು 50 ವರ್ಷದ ಹಿಂದಿನ ಕಥೆ. ಬಿದ್ದಾಗ ಉಳುಕು ಬಿದ್ದವಳು. ಸರಿ, ಇವರು ಹೇಳಿ ಕಳಿಸಿದ್ದು ಬನ್ನಿ ಅಂತ. ಇವರು ಹೋಗಿ ಸೊಂಟಕ್ಕೆ ಕಡ್ಡಿ ಇಟ್ಟು ಜಪ ಮಾಡಿದರು. ಅವಳಿಗೆ ಗುಣ ಇದ್ದು ಇಲ್ಲೋ ಗೊತ್ತಿಲ್ಲ. ಯಾಕೆಂದ್ರೆ ಮತ್ತೆ ಬಂದ ಮೇಲೆ ಆ ಕ್ಷಣದಿಂದ ಇವರ ಮಂತ್ರ ಕೆಲಸ ಒಂದು ಸ್ಟಾಪ್ ಆಯಿತು. ಯಾರಿಗೆ ಉಳುಕು ಮಂತ್ರ ಹೇಳಿದ್ರು ಗುಣ ಆಗೋದಿಲ್ಲ. ಏನಾಯಿತು ಇವರಿಗೆ ಗೊಂದಲ. ಅಂದರೆ ಅದು ಶಕ್ತಿ ಕಳ್ಕೊಂಡಿದೆ ಆ ಮಂತ್ರ. ಏನಾಯಿತು, ಆಕೆ ಏನಾದರೂ ಅಪವಿತ್ರಳಾಗಿದ್ಲೋ ಏನಾಯಿತು ಅದು ಗೊತ್ತಿಲ್ಲ. ಒಟ್ಟಿಗೆ ಆಮೇಲೆ ಮಂತ್ರ ಹೇಳಿ ಇವರು ಜಪ ಮಾಡಿದರೆ ಉಳುಕು ನೋವು ಗುಣ ಆಗ್ತಿರಲಿಲ್ಲ. ಅವಾಗ ಅವರಿಗೆ ಒಂದು ಯೋಚನೆ ಬಂತು, ಗ್ರಹಣ ಕಾಲದಲ್ಲಿ ಜಪ ಮಾಡಿದ್ರೆ ಶಕ್ತಿ ಬರುತ್ತೆ ಅಂತ ಹೇಳ್ತಾನೆ, ಮಾಡಿ ನೋಡೋಣ ಅಂತ. ಒಂದು ಗ್ರಹಣದಲ್ಲಿ ಈ ಉಳುಕು ಮಂತ್ರ ಜಪ ಮಾಡಿದ್ರು, ಮತ್ತೆ ಪುನಃ ಕೆಲಸ ಮಾಡಿ ಶುರು ಮಾಡಿದ್ರು. ಯಾಕೆಂದರೆ ಗ್ರಹಣ ಕಾಲದಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ನಮ್ಮ ಹತ್ರ ಇದೆಲ್ಲ ಹಿಂದಿನವರು ಅಬ್ಸರ್ವೇಷನ್ನಿಂದ ಕಲಿತ ವಿದ್ಯೆ. ನಾವು ಇದನ್ನೆಲ್ಲ ಒಂದೇ ಮೂಢನಂಬಿಕೆಯನ್ನು ಒಂದು ಶಕ್ತಿಯಿಂದ ನಮ್ಮ ಮೂಢತನವನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ರೋಲ್ ಔಟ್ ಮಾಡಿಬಿಡ್ತೇವೆ. ಇದನ್ನು ಮೂಢನಂಬಿಕೆ ಅಂತ ಹೇಳುವುದು ಬಹಳ ದೊಡ್ಡ ಮೂಢನಂಬಿಕೆ. ನಮ್ಮ ಮೂಢನಂಬಿಕೆಯನ್ನು ನಾವು ತಿಳ್ಕೊಳ್ಳೋದೇ ಇನ್ನೊಂದನ್ನು. ಹಾಗಾಗಿ ಗ್ರಹಣ ಕಾಲದಲ್ಲಿ ಬುದ್ಧಿ ಬಹಳ ಶಾರ್ಪಾಗಿ ಕೆಲಸ ಮಾಡುತ್ತೆ. ಅದರ ಶಾರ್ಪ್ನೆಸ್ ಉಳಿಬೇಕು ಅಂದರೆ ಆಹಾರವನ್ನು ತಗೊಳ್ಬಾರ್ದು. ಆಹಾರ ತೊಗೊಂಡ್ಬಿಟ್ರೆ ಮೈಂಡ್ ಡಲ್ ಆಗುತ್ತೆ. ಫುಲ್ಲು ಊಟ ಮಾಡಿಬಿಟ್ರೆ, ಬ್ರಾಹ್ಮಣರಿಗೆ ಗೊತ್ತುಂಟದು, ಹೋಗಿ ನಿದ್ರೆ ಮಾಡೋದು, ಏನು ಉಪಯೋಗ ಇಲ್ಲ, ಜೀವನ ವ್ಯರ್ಥ ಮಾಡಿಬಿಡ್ತಾರೆ ಊಟ ಮಾಡಿ ಬ್ರಾಹ್ಮಣರು. ಹಾಗಾಗಿ ಗ್ರಹಣ ಕಾಲದಲ್ಲಿ ಹೊಟ್ಟೆ ಖಾಲಿ ಇಟ್ಟು ಜ್ವರ ಬರುತ್ತೆ ಅಂತಲ್ಲ, ಮೈಂಡ್ ಶಾರ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಹೇಳಿದರು. ಇದು ಯಾವುದೂ ಗೊತ್ತಿಲ್ಲ, ಸುಮ್ಮನೆ ಟೀಕೆ ಮಾಡ್ತಾರೆ ಜನ. ಹಾಗಾಗಿ ಅಲ್ಲಿ ಸುದರ್ಶನ ಚಕ್ರ ಅಂದರೆ ಈ ವಾತಾವರಣದಲ್ಲಿ ಅಧರ್ಮದ ವಿರುದ್ಧ ಧರ್ಮವನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಚಕ್ರ ಇದೆ. ಅದು ನಮ್ಮ ಮೈಂಡನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆದರೆ ಈ ರಾಹು ಮೈಂಡನ್ನು ಮುಟ್ಟದೆ ದೇಹವನ್ನು ಪೊಲ್ಯೂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಎರಡರ ಸಂಘರ್ಷವೇ ಗ್ರಹಣ. ಅದನ್ನು ಏನು ಭೂಮಿಯ ನೆರಳು ಎಲ್ಲ ಹೌದು, ಆದರೆ ವಾತಾವರಣದಲ್ಲಿ ಈ ಸಂಘರ್ಷ ಇರುವುದು ನಿಜ. ಇಲ್ಲದೇ ಇದ್ದರೆ ಸೂರ್ಯನ ಗ್ರಹಣ ನೋಡಿದು ಕೂಡಲೇ ಕಣ್ಣು ಯಾಕೆ ಹೋಗಬೇಕು? ಆದರೆ ಏನೋ ಒಂದು ದುಷ್ಟಶಕ್ತಿ ಬರ್ತದೆ ಅಂತಾಯ್ತು, ಸಮಥಿಂಗ್ ಬ್ಯಾಡ್. ಇದನ್ನು ಅವರು ಸೂರ್ಯಚಕ್ರ ಮತ್ತು ರಾಹು ಅಂತ ಹೇಳಿ ಗ್ರಹಣದ ಬಗ್ಗೆ ಇಂಥ ಒಂದು ಅಪೂರ್ವವಾದ ಪದ್ಧತಿಯನ್ನು ಇದು ನೋಡಿ. ನೀವು ಗ್ರಹಣದಲ್ಲಿ ರಾಹು ಅಡ್ಡ ಬರ್ತಾನೆ ಅಂತ ಕೇಳಿದ್ದೀರಿ, ಆದರೆ ವಿಷ್ಣು ಚಕ್ರ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದು ನೀವು ಎಲ್ಲಿ ಕೇಳಿಲ್ಲ. ಭಾಗವತ ಅದನ್ನು ಹೇಳುತ್ತೆ. ಅದೇ ನಮ್ಮ ಬುದ್ಧಿಯನ್ನು ರಕ್ಷಣೆ ಮಾಡೋದು. ವಿಷ್ಣು ಚಕ್ರ ನಮ್ಮ ಬುದ್ಧಿಯನ್ನು ಕೆಡದಂತೆ ಶಾರ್ಪ್ ಆಗಿಟ್ಟುಕೊಳ್ಳುತ್ತೆ. ಈ ರಾಹು ಬುದ್ಧಿಯ ಮೇಲೆ ಪ್ರವೇಶ ಮಾಡದಂತೆ ವಿಷ್ಣು ಚಕ್ರ ಪ್ರೊಟೆಕ್ಟ್ ಮಾಡ್ತದೆ. ವಿಷ್ಣು ಚಕ್ರ ಎಲ್ಲಿ ಅವಕಾಶ ಕೊಡ್ತದೆ ಅಲ್ಲೆಲ್ಲ ಇವನು ಪ್ರವೇಶ ಮಾಡ್ತದೆ. ಹಾಗಾಗಿ ಇದು ಗ್ರಹಣ ಕಾಲದಲ್ಲಿ ನಮ್ಮ ಒಳಗೆ ನಡೆಯುವ ಸತ್ವ ಮತ್ತು ತಮೋ ಗುಣಗಳ ಹೋರಾಟ. ಅದಕ್ಕೆ ಕಾರಣ ಗ್ರಹಣ. ಹಾಗಾಗಿ ಗ್ರಹಣ ಅಂದರೆ ರಾಹುವಿನ ಕಾಟ ಅಂತ ಹೇಳಿದರು ಅಷ್ಟೇ, ಬೇರೆ ಏನಿಲ್ಲ. ಅದನ್ನು ರಾಹು ಬಂದು ಏನಾದರೂ ಅದರಿಂದ ನಮ್ಮಲ್ಲಿ ಒಂದು ತಮೋಗುಣದ ಸ್ಪರ್ಶ ದೇಹದಲ್ಲಿ ಆದದ್ದು ಕಳಚಿ ಹೋಗಲಿ ಅಂತ ಸ್ನಾನ ಮಾಡೋದು. ಮುಗಿದ ಮೇಲೆ ಮೊದಲು ಸ್ನಾನ ಮಾಡೋದು ಯಾಕೆ ಗೊತ್ತುಂಟ? ಮೆಡಿಟೇಷನ್ ಮಾಡಬೇಕಲ್ಲ. ಮೆಡಿಟೇಷನ್ ಮಾಡುವಾಗ ಪ್ಯೂರಿಟಿ ಬೇಕು, ಅದಕ್ಕೋಸ್ಕರ ಮೊದಲು ಸ್ನಾನ ಮಾಡೋದು. ಮುಗಿದ ಮೇಲೆ ಮೆಡಿಟೇಷನ್ ಆಯಿತು, ಆಮೇಲೆ ಅದರದ್ದು ಏನು ಅಲೇಪ ಇದ್ದರೆ ಹೋಗಲಿ ಅಂತ ಸ್ನಾನ ಮಾಡೋದು.
ಅಂದರೆ ಈ ತಮೋಗುಣದಿಂದ ನಮ್ಮನ್ನು ಕಳಚಿಕೊಳ್ಳುವ ಪ್ರಯತ್ನ ಇದು. ಸಾಧಕನಿಗೆ ತೀರಾ ಅಗತ್ಯವಾಗಿರುವಂತಹ ಒಂದು ಪ್ರೋಸೆಸ್ಸು ನಾವು ತಮೋಗುಣದಿಂದ ಪಾರಾಗುವುದು. ಹೀಗೆ ಬಹಳ ವಿಚಿತ್ರವಾದ ಒಂದು ಸಂಗತಿಯನ್ನು ರಾಹುವಿನ ಆ ಗ್ರಹಣದ ಬಗ್ಗೆ ಒಂದು ಮಾತು ಹೇಳ್ತಾರೆ.